ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಜ್ಞಾನೋಕ್ತಿಗಳು ದ ಬುಕ್ ಆಫ್ ಪ್ರಾವರ್ಬ್ಸ್ 28ನೇ ಅಧ್ಯಾಯ ಚಾಪ್ಟರ್ 28 ಇದರಿಂದ ನಾವು ಕಲಿತುಕೊಳ್ಳೋಣ್ರಿ. ಜ್ಞಾನೋಕ್ತಿಗಳು 28ರಲ್ಲಿ ಆಶೀರ್ವಾದ ಹೊಂದಿದ ವ್ಯಕ್ತಿಯ 20 ಆಶೀರ್ವಾದಗಳನ್ನು ನಾವು ನೋಡ್ತಿದ್ದೀವಿ, ಅಥವಾ 20 ಮಾರ್ಕ್ಸ್ ಆಫ್ ಎ ಬ್ಲೆಸ್ಸೆಡ್ ಪರ್ಸನ್. ಕೆಲವರು ಹೇಳ್ತಾರಲ್ವಾ, ನೀವು ಎಷ್ಟು ಭಾಗ್ಯವಂತರು, ಆಶೀರ್ವಾದ ಹೊಂದಿದ್ದವರು ಎಂಬುದಾಗಿ. ಆದರೆ ಜ್ಞಾನೋಕ್ತಿ 28ರಲ್ಲಿ ಆಶೀರ್ವಾದ ಹೊಂದಿದ ವ್ಯಕ್ತಿಯ 20 ಗುರುತುಗಳು, ಅದನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ 28ನೇ ಅಧ್ಯಾಯದ 1ನೇ ವಚನದಲ್ಲಿ ಶಿಷ್ಟನು ಅಥವಾ ಆಶೀರ್ವಾದ ಹೊಂದಿದವನು ಸಿಂಹದಂತೆ ಇರುವನಂತೆ. ವಾವ್, ಆಶ್ಚರ್ಯ ಅಲ್ವಾ? ಸಿಂಹದಂತೆ ಧೈರ್ಯವಾಗಿ ಇರ್ತಾರೆ. ಯಾರು? ಆಶೀರ್ವಾದ ಹೊಂದಿದ್ದವರು. ಅವರ ಗುರುತು ಧೈರ್ಯಶಾಲಿ. ದಾನಿಯೇಲನನ್ನು ಸಿಂಹದ ಗವಿಯಲ್ಲಿ ಹಾಕಿದಾಗ ಏನಾಯಿತು? ಸಿಂಹಗಳ ನಡುವೆ ಮತ್ತೊಂದು ಮಾನವ ಸಿಂಹ ಆ ರೀತಿಯಾಗಿ ಇದ್ದಂಥ ಒಂದು ಅನುಭವ. ಸರಿ, ಎರಡನೇದಾಗಿ 2ನೇ ವಚನದಲ್ಲಿ ಜ್ಞಾನಿ ವಿವೇಕಿ, ಇದು 2ನೇ ಗುರುತು. ಆಶೀರ್ವಾದ ಹೊಂದಿದವರು ಮೊದಲನೇ ಗುರುತು ಸಿಂಹದಂತೆ ಧೈರ್ಯವಾಗಿರ್ತಾರೆ. 2ನೇ ಗುರುತು ಜ್ಞಾನಿ ವಿವೇಕಿ ಆಗಿರ್ತಾರೆ. ಆ ರೀತಿಯಾಗಿರುವಾಗ ಟೈಮ್ ವೇಸ್ಟ್ ಆಗಲ್ಲ. ಯಾಕಂತ ಹೇಳಿದರೆ ನಾವು ಜ್ಞಾನದಿಂದ ವಿವೇಕದಿಂದ ಈ ಆಶೀರ್ವಾದ ಹೊಂದಿದವರು ಮುಂದೆ ಜೀವನದಲ್ಲಿ ಸಾಗ್ತಾರೆ. ಮೂರನೇ ಗುರುತು ಏನೆಂಬುದಾಗಿ ನಾವು ನೋಡಿಕೊಳ್ಳುವಾಗ 4ನೇ ವಚನದಲ್ಲಿ ಇದೆ ರೀ. ಏನಂದರೆ ವಾಕ್ಯ ಕೈಕೊಳ್ಳುವವರು. ಆಶೀರ್ವಾದ ಹೊಂದಿದವರ ಮತ್ತೊಂದು ಗುರುತು ಏನಂದರೆ ದೇವರ ವಾಕ್ಯವನ್ನು ಬರೀ ಕೇಳೋದಲ್ಲ, ಬರೀ ಓದೋದಲ್ಲ, ಬರೀ ಅದನ್ನು ಧ್ಯಾನ ಮಾಡೋದಲ್ಲ. ಇವೆಲ್ಲ ಒಳ್ಳೆಯದೇ, ಅದನ್ನು ಅಧ್ಯಯನ ಮಾಡುವಂಥದ್ದು ಕೂಡ ಒಳ್ಳೆಯದೇ, ಆದರೆ ಕೈಕೊಂಡು ನಡೆಯುವಂಥವರಾಗಿರಬೇಕು ಎಂಬುದಾಗಿ. ಹೌದು, 4ನೇ ವಚನದಲ್ಲಿ ಒಂದು ಒಳ್ಳೆಯ ಮಾತಿದೆ, ಅದನ್ನು ನಾನು ಓದಿದಾಗ ಆಶ್ಚರ್ಯ ಆಯಿತು. ಅದೇನಂತ ಹೇಳಿದ್ರೆ, ಧರ್ಮೋಪದೇಶವನ್ನು ಕೈಕೊಳ್ಳದವರು ದುಷ್ಟರನ್ನು ಹೊಗಳ್ತಾರಂತರಿ. ಎಚ್ಚರಿಕೆ ಅಲ್ವಾ? ಸರಿ, 4ನೇದಾಗಿ 5ನೇ ವಚನದಲ್ಲಿ ಆಶೀರ್ವಾದ ಹೊಂದಿದವರ ಇನ್ನೊಂದು 4ನೇ ಗುರುತನ್ನು ನೋಡ್ತೇವೆ. ನಮ್ಮ ಸಬ್ಜೆಕ್ಟು, ನಮ್ಮ ವಿಷಯ ಏನಂತ ಹೇಳಿದರೆ ಆಶೀರ್ವಾದ ಹೊಂದಿದವರ 20 ಗುರುತುಗಳು, 20 ಮಾರ್ಕ್ಸ್. ಅದರಲ್ಲಿ 4ನೇದು ಏನಂದರೆ 5ನೇ ವಚನದಲ್ಲಿದೆ, ಸಮಸ್ತವನ್ನು ಗ್ರಹಿಸುವರು. ಅದು ಗೊತ್ತಿಲ್ಲ ಎಂಬುದಾಗಿ ನಮ್ಮ ಜೀವನ ಪ್ರಾರಂಭವಾಗ್ತದೆ. ಆದರೆ ಸಮಸ್ತವನ್ನು ಗ್ರಹಿಸುವಂಥ ಒಂದು ಅನುಭವಕ್ಕೆ ದೇವರು ನಮ್ಮನ್ನು ನಡೆಸ್ತಾರೆ. 6ನೇ ವಚನದಲ್ಲಿ ಇನ್ನೊಂದು ಮಾತಿದೆ, ಆಶೀರ್ವಾದ ಹೊಂದಿದವರ ಮತ್ತೊಂದು ಗುರುತು ಏನೆಂಬುದಾಗಿ ನೋಡುವಾಗ ನಿರ್ದೋಷವಾಗಿರುವಂಥದ್ದು. ಅಂದರೆ ಜಗದುತ್ಪತ್ತಿಗೆ ಮುಂಚಿತವಾಗಿ ಕ್ರಿಸ್ತನಲ್ಲಿ ದೇವರು ನಮ್ಮನ್ನು ಆರಿಸಿಕೊಂಡಂಥ ಉದ್ದೇಶ ಎಫೆಸ 1:3 ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ಜಗದುತ್ಪತ್ತಿಗೆ ಮುಂಚೆ ಇನ್ನೂ ಆದಾಮನು ಇರಲಿಲ್ಲ, ಸೃಷ್ಟಿಯಾಗಿರಲಿಲ್ಲ. ಆಗಲೇ ದೇವರು ನಮ್ಮ ವಿಷಯದಲ್ಲಿ ಒಂದು ಪ್ಲ್ಯಾನ್ ಮಾಡಿದರೆ, ಆ ಪ್ಲ್ಯಾನ್ ಏನಂತ ಹೇಳಿದ್ರೆ ನಿರ್ದೋಷವಾಗಿ ಇರಬೇಕಂತೇಳಿ. ಅದೇ ಮಾತಿಲ್ಲಿ ಕೂಡ ಒಂದು ಗುರುತಾಗಿ ನಾವು ನೋಡಿಕೊಳ್ತೇವೆ. 8ನೇ ವಚನ ನನಗಿಷ್ಟ, ಯಾಕಂದರೆ ಆಶೀರ್ವಾದ ಹೊಂದಿದವರು ಮತ್ತೊಂದು ಗುರುತು ನೋಡ್ಕೊಳ್ತಿದ್ದೇವೆ. ಅದೇನಂತ ಹೇಳಿದ್ರೆ ಕನಿಕರ. ವಾವ್, ಕನಿಕರ ಪಡುವವರು. ಅದು ವಿಶೇಷವಾಗಿ ಬಡವರಲ್ಲಿ ಕನಿಕರ ಪಡುವಂಥದ್ದು ಬಹಳ ಇಂಪಾರ್ಟೆಂಟ್. ಅವ್ರನ್ನ ತೀರ್ಪು ಮಾಡೋದಲ್ಲ,
ಅವ್ರನ್ನ ಬೈಯೋದಲ್ಲ, ಕನಿಕರ. ಅದು ಆಶೀರ್ವಾದ ವ್ಯಕ್ತಿಯ ಮತ್ತೊಂದು ಗುರುತಾಗಿದೆ. ಮುಂದೆ ನೋಡುವಾಗ 11ನೇ ವಚನದಲ್ಲಿ ವಿವೇಕಿಯಾದಂಥ, ಬಡತನದಲ್ಲಿದ್ದರೂ ಒಂದು ವೇಳೆ ವಿವೇಕಿಯಾಗಿ, ಒಂದು ವೇಳೆ ಹಣ ಇಲ್ದಿರ್ಬೋದು, ವಿವೇಕ ತುಂಬ ಇರ್ತದೆ. ಅದು ಕೂಡ ಆಶೀರ್ವಾದ ಹೊಂದಿದ ವ್ಯಕ್ತಿಯ 7ನೇ ಗುರುತು, 7th ಮಾರ್ಕ್ ಆಫ್ ಎ ಬ್ಲೆಸ್ಸೆಡ್ ಪರ್ಸನ್. 12ನೇ ವಚನ ಮಿಸ್ ಮಾಡ್ಕೋಬಾರ್ದು. ಜ್ಞಾನೋಕ್ತಿ 28 ಮತ್ತು 12ನೇ ವಚನದಲ್ಲಿ ಇರುವಂಥ ಒಂದು ಮಾತೇನೆಂದರೆ ಉಲ್ಲಾಸವಾಗಿರೋದು. ಕೆಲವು ಸಾರಿ ನಾನು ಕೆಲವರ ಸಭೆಯಲ್ಲಿ ಕೆಲವರ ಮುಖಗಳನ್ನು ಒಂದು ಗ್ಲ್ಯಾನ್ಸ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಸಂತೋಷವಾಗಿದ್ದಾರಾ, ದೇವ್ರ ಸನ್ನಿಧಾನದಲ್ಲಿ ಉಲ್ಲಾಸವಾಗಿದ್ದಾರಾ? ಯಾಕಂದರೆ ಭೂಮಿಯಲ್ಲಿ ಅತ್ಯಂತ ವ್ಯಕ್ತಿ, ಮಹಾ ವ್ಯಕ್ತಿ ಅಂತ ದೇವರ ಸನ್ನಿಧಾನದಲ್ಲಿರುವಾಗ ಆ ಉಲ್ಲಾಸ ಆಟೋಮೆಟಿಕ್ ಆಗಿ ಸ್ವಯಂ ನಿಯಂತ್ರಿತವಾಗಿ ಬರುತ್ತೆ. ನೆಹೆಮೀಯನ ಗ್ರಂಥ 8ನೇ ಅಧ್ಯಾಯ 10ನೇ ವಚನದಲ್ಲಿ ಕರ್ತನಲ್ಲಿ ಆನಂದ ಪಡುವಂಥದ್ದು ಅದು ನಮಗೆ ಬಲ ಅಂತೆ, ಆತ್ಮಿಕ ಬಲ. ಸರಿ, 9ನೇದಾಗಿ 13ನೇ ವಚನದಲ್ಲಿ ಇರುವಂಥ ಇನ್ನೊಂದು ಗುರುತು, ಆಶೀರ್ವಾದ ಹೊಂದಿದ ವ್ಯಕ್ತಿಯ ಗುರುತುಗಳಲ್ಲಿ 9ನೇ ಗುರುತು ಏನಂತ ಹೇಳಿದ್ರೆ, ಒಪ್ಪಿಕೊಂಡು ತಪ್ಪು ದೋಷ ಮಾಡುವಾಗ ಒಪ್ಪಿಕೊಳ್ಳಲ್ಲ ಕೆಲವರು. ಆದರೆ ಆಶೀರ್ವಾದ ಹೊಂದಿದ ವ್ಯಕ್ತಿ ಏನು ಮಾಡ್ತಾರೆ, ಒಪ್ಪಿಕೊಂಡು ಬಿಟ್ಟು ಬಿಡ್ತಾರೆ. ಒಪ್ಪಿಕೊಂಡು, ಹೌದು ನಾನು ತಪ್ಪು ಮಾಡಿದೆ. ಒಬ್ಬ ಮಹಾಭಕ್ತರು ಮತ್ತು ನನ್ನ ಆತ್ಮಿಕ ನಾಯಕರಾದಂಥ ವ್ಯಕ್ತಿ ಹತ್ರ ನಾನು ಒಂದು ಸರಿ ಮಾತನಾಡ್ತಾ ಇದ್ದಾಗ ಅವ್ರು ಹೇಳಿದರು, ನನ್ನ ಜೀವನ 30 ವರ್ಷಗಳ ಸೇವೆಯಲ್ಲಿ ಮೊದಲಿನ 15 ವರ್ಷ ತಪ್ಪು ಮಾಡೋದು, ತಪ್ಪು 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 ದೋಷ. ಆದರೆ 15ನೇ ವರ್ಷ ಏನಂದರೆ ಮಾಡಿದಂಥ ತಪ್ಪಿನಿಂದ ಕಲಿತಂಥದ್ದು, ಆ ತಪ್ಪು ಮಾಡದೇ ಇರುವಂತೆ. ಅಂಥ ಒಂದು ಗುರುತನ್ನು ನಾವು ಈ 13ನೇ ವಚನದಲ್ಲಿ ನೋಡ್ತಿದ್ದೇವೆ. ಅದೇನಂತ ಹೇಳಿದ್ರೆ, ದೋಷಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವಂಥದ್ದು. ಆ ರೀತಿಯಾಗಿ ಬಿಟ್ಟರೆ ಏನಾಗ್ತದೆ, ದೇವರು ಬಹಳ ಖುಷಿಯಾಗಿಬಿಟ್ಟು ಏನೋ ಕೊಡ್ತಾರಂತೆ. ಏನು ಕೊಡ್ತಾರೆ? ಜ್ಞಾನೋಕ್ತಿ 28 ನೋಡ್ತಿದ್ದೇವೆ. 13ನೇ ವಚನದಲ್ಲಿ ಕರುಣೆ ದೊರೆಯುವುದು. ಕರುಣೆ, ದ ಮರ್ಸಿ ಆಫ್ ಗಾಡ್ ಎಂಥವ್ರಿಗೆ ಬರ್ತದೆ ಅಂದರೆ ದೋಷ ಒಪ್ಪಿಕೊಂಡು ಬಿಟ್ಟು ಬಿಡುವಂಥವರಿಗೆ. 14ನೇ ವಚನದಲ್ಲಿ 10ನೇ ಗುರುತನ್ನು ನೋಡ್ತಾ ಇದ್ದೇವೆ, 10th ಮಾರ್ಕ್ ಆಫ್ ಎ ಬ್ಲೆಸ್ಸೆಡ್ ಪರ್ಸನ್. ಆ 10ನೇ ಗುರುತು ಏನಂದರೆ ಭಯದಿಂದ ನಡ್ಕೊಳ್ಳುವುದು. ಭಯದಿಂದ ನಡ್ಕೊಳ್ಳುವಂಥವನು ಧನ್ಯನು. ಮೊಟ್ಟ ಮೊದಲನೇದಾಗಿ ದೇವರ ಭಯ. ಹೌದು, ವಾಚ್ಮನ್ ನೀ ಎಂಬಂಥ ದೇವರ ಸೇವಕರು ಹೇಳ್ತಾರೆ, 2 ಗ್ರಹಿಕೆ ಪ್ರತಿ ವಿಶ್ವಾಸಿಗೆ ಇರಬೇಕು. ಒಂದು ಪಾಪದ ಗ್ರಹಿಕೆ, 2ನೇದು ಅಧೀನತೆಯ ಗ್ರಹಿಕೆ ಅಂತ ಹೇಳ್ಬಿಟ್ಟು. ಆ 2 ಗ್ರಹಿಕೆಯನ್ನು ಒಂದೇ ಮಾತಿನಲ್ಲಿ ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನು ಹೇಳಿದ್ದು. ಮತ್ತು 5ರಲ್ಲಿ ಅದೇನಂತ ಹೇಳಿದರೆ, ನಿರ್ಮಲ ಚಿತ್ತರು, ಶುದ್ಧ ಹೃದಯದವರು ಧನ್ಯರು, ಅವರು ದೇವರನ್ನು ನೋಡುವವರು ಅಂತ ಹೇಳ್ಬಿಟ್ಟು ನಮ್ಮ ಫೋಕಸ್ ದೇವರು. ಅಥವಾ ಅದನ್ನೇ ಜ್ಞಾನೋಕ್ತಿಯ ಪುಸ್ತಕದಲ್ಲಿ ನಾವು ನೋಡುವಾಗ ದೇವರ ಭಯವೇ ಜ್ಞಾನಕ್ಕೆ ಮೂಲ. ಆದ ಕಾರಣ ಭಯದಿಂದ ನಡ್ಕೊಳ್ಳುವಂಥದ್ದು ಕೂಡ ಒಂದು ಗುರುತು. ಎಂಥವರ ಗುರುತು? ಧನ್ಯರ ಗುರುತು. ಧನ್ಯರ ಗುರುತು. 11ನೇ ಗುರುತು 16ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇನಂತ ಹೇಳಿದ್ರೆ, ದೋಚದಂಥ ಒಂದು ಮನೋಭಾವನೆ. ಅಂದರೆ ತೆಗೆದುಕೊಳ್ಳಬಾರ್ದು, ವಂಚಿಸಬಾರ್ದು, ದೋಚಬಾರ್ದು ಎಂಬಂತ. ಅದು ಒಂದು ವೇಳೆ ಹಣ ಅಷ್ಟೇ ಅಲ್ಲ, ಟೈಮ್ ಕೂಡ ನಾವು ಬೇರೆಯವ್ರದ್ದು ದೋಚಬಾರ್ದು. ದೋಚಿಕೊಳ್ಳಲಲ್ಲದ ವ್ಯಕ್ತಿ ಅಂಥವರಿಗೆ ದೇವರು ಏನು ಕೊಡ್ತಾರೆ? ಅದು ಒಂದು ಗುರುತು, ಧನ್ಯ ವ್ಯಕ್ತಿಯ ಗುರುತು, ಆಶೀರ್ವಾದ ಹೊಂದಿದ ವ್ಯಕ್ತಿಯ ಗುರುತು. ಆದರೆ ಅಂಥವ್ರಿಗೆ ಏನು ಸಿಗ್ತದೆ ಅಂದರೆ ದೀರ್ಘಾಯುಷ್ಯು. ವಾವ್! 13ನೇ ವಚನದಲ್ಲಿ ಕರುಣೆ ಸಿಗ್ತದಂತೆ ದೇವರಿಂದ. ಈ 16ನೇ ವಚನದಲ್ಲಿ ಒಳ್ಳೆಯ ಆರೋಗ್ಯ, ಬಹಳ ವರ್ಷ
ದೀರ್ಘಾಯುಷ್ಯವನ್ನು ದೇವರು ಕೊಡ್ತಾನಂತ ನೋಡ್ತೀವಿ. 18ನೇ ವಚನದಲ್ಲಿ ಜ್ಞಾನೋಕ್ತಿ 28 ಮತ್ತು 18ರಲ್ಲಿ ಸನ್ಮಾರ್ಗ 12ನೇ ಒಂದು ಗುರುತು. ಆಶೀರ್ವಾದ ಹೊಂದಿದ ವ್ಯಕ್ತಿಯ 12ನೇ ಗುರುತು ಏನಾಗಿದೆ? ಸನ್ಮಾರ್ಗ. ಸನ್ಮಾರ್ಗಿ, ತನ್ನ ಜೀವನ ಒಂದು ಸನ್ಮಾರ್ಗಿಯಾಗಿರ್ತಾರೆ. ಅಂಥವರಿಗೆ ಏನು ಒಂದು ದೇವರು ಕೊಡುವಂಥ ಒಂದು ಎಕ್ಸ್ಟ್ರಾ ಆಶೀರ್ವಾದ ಬೆನಿಫಿಟ್ ಏನಂತ ಹೇಳಿದರೆ ಉದ್ಧಾರ. ಅವ್ರಿಗೆ ಸಹಾಯ ಸಿಗ್ತದೆ, ರಕ್ಷಣೆ. ಹೌದು, ಅವರಿಗೆ ಶಾಲೋಮ್ ಎಂಬ ಸಮಾಧಾನ ಸಿಗ್ತದೆ, ಆರೋಗ್ಯ, ಕ್ಷೇಮ. ಯಾಕಂತ ಹೇಳಿದ್ರೆ ಈ ಉದ್ಧಾರ ಅನ್ನುವಂಥ ಪದದ 10 ಅರ್ಥಗಳಲ್ಲಿ ಕೆಲವು ನಾನು ಹೇಳಿದೆ. ಸರಿ, 19ನೇ ವಚನ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ ಸದ್ಯದಲ್ಲಿ ಜ್ಞಾನೋಕ್ತಿ 28ರಲ್ಲಿ ಇರುವಂಥ ಆಶೀರ್ವಾದ ಹೊಂದಿದ ವ್ಯಕ್ತಿಯ 20 ಗುರುತುಗಳನ್ನು ನೋಡ್ತಿದ್ದೇವೆ. 20 marks ಆಫ್ ಎ ಬ್ಲೆಸ್ಸೆಡ್ ಪರ್ಸನ್. 19ನೇ ವಚನ ದುಡಿದು ಹೊಲಗೆಯವನು, ಅಂದರೆ ದುಡಿದು ಕೆಲಸ ಮಾಡುವಂಥ ವ್ಯಕ್ತಿ, ಸೋಮಾರಿ ಅಲ್ಲ, ದುಡಿತಾ ಇರುವಂಥ ವ್ಯಕ್ತಿ. ಇಸ್ ಅನ್ ಆಕ್ಟಿವ್ ಪರ್ಸನ್. ಹೌದು, ಪೌಲನು ಕೂಡ ಥೆಸಲೋನಿಕದವರಿಗೆ ಬರೆಯುವಾಗ ಕೆಲಸ ಮಾಡದವರು ಊಟ ಕೂಡ ಮಾಡಬಾರದು ಎಂಬಂಥ ಒಂದು ಮಾತನ್ನು ಹೇಳ್ತಾರೆ. ಆದ ಕಾರಣ ಸೋಮಾರಿತನಕ್ಕೆ ಆಸ್ಪದನೇ ಇಲ್ಲ. ಯಾಕಂದರೆ ಆಶೀರ್ವಾದ ಹೊಂದಿದ ವ್ಯಕ್ತಿ ದುಡಿಯುವ ವ್ಯಕ್ತಿ, ಶ್ರಮಜೀವಿ. ಆ ರೀತಿಯಾಗಿರ್ಬೇಕಂತ ದೇವರು ಇಷ್ಟಪಡ್ತಾರೆ. ಅದೇ ಸಂದರ್ಭದಲ್ಲಿ ಶ್ರಮಜೀವಿ ಅಂತ ಹೇಳಿದ್ರೆ ಯಾವಾಗ ನೋಡಿದ್ರು ಕೆಲಸ ಅಂತ ಅಲ್ಲ, ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೂ ಗೊತ್ತಿರಬೇಕು. ಯಾಕಂದರೆ ನಮ್ಮ ಕರ್ತನಾದ ಯೇಸು ಬಹಳ ಶ್ರಮೆಯ ನಡುವೆ ಬನ್ನಿರಿ ಆಚೆ ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾರೆ. ಸರಿ, 20ನೇ ವಚನ ಬಹಳ ನನಗೆ ಇಷ್ಟವಾದಂಥ ಒಂದು ಮಾತು ಇದರಲ್ಲಿದೆ. ಅದನ್ನು ನಾನು ಫೋಕಸ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಜ್ಞಾನೋಕ್ತಿ 28ನೇ ಅಧ್ಯಾಯದ 20ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ, ನಂಬಿಗಸ್ತನು. ವಾವ್, ನಂಬಿಗಸ್ತನು. ಹೌದು, ಆಶೀರ್ವಾದ ಹೊಂದಿದ ವ್ಯಕ್ತಿಯ ಒಂದು ಮಹಾಗುರುತು, 20 ಗುರುತುಗಳಲ್ಲಿ ಒಂದು ಗುರುತು ಏನಂದರೆ ನಂಬಿಗಸ್ತನು, ಫೇತ್ಫುಲ್. ಯಾಕಂತ ಹೇಳಿದರೆ ಭಾಳ ಜನರು ದೇವರನ್ನು ನಂಬಿದವರಿದ್ದಾರೆ, ವಿಶ್ವಾಸಗಳಿದ್ದಾರೆ, ಆದರೆ ನಂಬಿಗಸ್ತರು ಅಪರೂಪ. ಇಬ್ರಿಯ 3ರಲ್ಲಿ 2 ವಿಧವಾದ ನಂಬಿಗಸ್ತರಂತಿದೆ. ಹೌದು, ದೇವರ ಮಗನಾಗಿ ನಂಬಿಗಸ್ತರಾಗಿರೋದು, ಸೇವಕನಾಗಿ ನಂಬಿಗಸ್ತರಾಗಿರೋದು. ಅದರ ಪ್ರಕಟಣೆ 2:10 ಸಾಯಬೇಕಾದರೂ ನಂಬಿಗಸ್ತರಾಗಿರ್ಬೇಕಂತ. ಲೂಕ 16, 10, 11, 12 ವಚನದಲ್ಲಿ ಎಂಥ 3 ವಿಧವಾದ ನಂಬಿಗಸ್ತಿಕೆಯನ್ನು ನೋಡ್ತೀವಿ. ಈ ರೀತಿಯಾಗಿ ನಂಬಿಗಸ್ತರಾಗಿದ್ದರೆ ಏನಾಗ್ತದೆ? ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ವಾವ್, ತುಂಬ ಆಶೀರ್ವಾದ ಅಂತರಿ. ಯಾರಿಗೆ? ನಂಬಿಗಸ್ತರಿಗೆ. ಹಾಗಾದರೆ ಆಶೀರ್ವಾದದ ಗುರುತು ನಂಬಿಗಸ್ತಿಕೆ. ಸರಿ, ಮುಂದುವರಿಸೋಣ. 15ನೇ ಒಂದು ಗುರುತು 21ನೇ ವಚನದಲ್ಲಿ ಪಕ್ಷಪಾತ ಇರೋದಿಲ್ಲ. ಆಶೀರ್ವಾದ ಹೊಂದಿದ ವ್ಯಕ್ತಿಯ ಮತ್ತೊಂದು ಗುರುತು ಏನಂದರೆ ಪಕ್ಷಪಾತ ಇರೋದಿಲ್ಲ. ಈಸ್ ನಾಟ್ ಎ ರೆಸ್ಪೆಕ್ಟರ್ ಆಫ್ ಪರ್ಸನ್. 23ನೇ ವಚನದಲ್ಲಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಇದು. ಆಶೀರ್ವಾದ ಹೊಂದಿದ ವ್ಯಕ್ತಿಯ ಇನ್ನೊಂದು 16ನೇ ಗುರುತು ಏನಂದರೆ ಗದರಿಸುವವನು. ಒಂದು ತಿದ್ದುತ್ತಾರೆ. ತಿದ್ದುವುದು ಭಾಳ ಜನಕ್ಕೆ ಇಷ್ಟ ಇಲ್ಲ, ಅಂದರೆ ತಿದ್ದಿಸ್ಕೊಳ್ಳೋದು. ಗದರಿಸೋದಂತೂ ಇನ್ನೂ ಇಷ್ಟ ಇಲ್ಲ. ಆದರೆ ಆಶೀರ್ವಾದ ಹೊಂದಿದ ವ್ಯಕ್ತಿ ಗದರಿಸ್ತಾನ್ರಿ ಪ್ರೀತಿಯಿಂದ. ಅಂಥ ವ್ಯಕ್ತಿ ನಮ್ಮ ಜೀವನದಲ್ಲಿ ಒಬ್ಬರಾದರೂ ಇರಬೇಕು. ನನ್ನ ಆತ್ಮಿಕ ನಾಯಕರು ಒಬ್ಬರು ನನ್ನ ಭಾಳ ಗದರಿಸ್ತಿದ್ರು, ಅಂದರೆ ಪ್ರೀತಿಯಿಂದ. ಅದು ನನಗೆ ಪ್ರಯೋಜನ. ಸರಿ, 17ನೇದಾಗಿ 25ನೇ ವಚನದಲ್ಲಿ ನಾವು ನೋಡ್ತೀವಿ. ಅದೇನಂತ ಹೇಳಿದ್ರೆ ಭರವಸೆವಿಡುವಂಥವ್ರು. ಒನ್ ಹು ಟ್ರಸ್ಟ್ ಇನ್ ದ ಲಾರ್ಡ್. ಯೆಹೋವನಲ್ಲಿ ಭರವಸೆವಿಡುವಂಥದ್ದು ಈ ವ್ಯಕ್ತಿಯ
ಯಾವ ವ್ಯಕ್ತಿ? ಆಶೀರ್ವಾದ ಹೊಂದಿದ ವ್ಯಕ್ತಿಯ ಮತ್ತೊಂದು ಗುರುತಾಗಿದೆ. ಸರಿ, 26ನೇ ವಚನದಲ್ಲಿ ನಾವು 18ನೇ ಗುರುತನ್ನು ನೋಡ್ಬೋದು. ಅದೇನಂತ ಹೇಳಿದರೆ ಜ್ಞಾನದಿಂದ ನಡ್ಕೊಳ್ಳುವಂಥದ್ದು. ಇದು ಖಂಡಿತವಾಗಿ ಈ ದಿವಸಗಳಲ್ಲಿ ನಮ್ಗೆ ಬೇಕು. ಯಾಕಂತ ಹೇಳಿದ್ರೆ ಅಜ್ಞಾನದಿಂದ ನಡ್ಕೊಳ್ತೀವಿ ಅಥವಾ ಬುದ್ಧಿಹೀನರಾಗಿ ನಡ್ಕೊಳ್ತೀವಿ. ಆದರೆ ಬೆಸ್ಟು ನಮ್ಮ ಜೀವನದಲ್ಲಿ ದೇವರ ಆಶೀರ್ವಾದದಿಂದ ನಾವು ನಡ್ಕೊಳ್ಬೇಕಾದ್ರೆ ಮತ್ತು ಆಶೀರ್ವಾದ ಹೊಂದಿದವರ ಒಂದು ಗುರುತು ಏನಂತ ಹೇಳ್ಬಿಟ್ಟು ನೋಡುವಾಗ ಜ್ಞಾನದಿಂದ ನಡ್ಕೊಳ್ಳೋದು. ಕೊಲೊಸ್ಸೆ 4:6 ಯಾವ್ಯಾವ ಮಾತು ಯಾರ್ಯಾರಿಗೆ ಏನೇನು ಹೇಳಬೇಕು ಎಂಬುದು ನಮ್ಗೆ ಗೊತ್ತಾಗಬೇಕು ಜ್ಞಾನದಿಂದ. ಸರಿ, 19ನೇದಾಗಿ 27ನೇ ವಚನ ಜ್ಞಾನೋಕ್ತಿ 28-27 ಬಡವರಿಗೆ ದಾನ ಮಾಡುವಂಥ ಗುರುತು ಆಶೀರ್ವಾದ ಹೊಂದಿದ ವ್ಯಕ್ತಿಯ ಗುರುತು. ಬಡವರಿಗೆ ಕೇವಲ ನಾವು ಅಯ್ಯೋ ಪಾಪ ಅನ್ನೋದು ಪ್ರಾರಂಭ, ಆದರೆ ದಾನ ಮಾಡುವಂಥದ್ದು ಬಹು ಪ್ರಾಮುಖ್ಯ ಅಂತ ಒಂದು ಗುರುತು ಈ ವ್ಯಕ್ತಿಯಲ್ಲಿ ಇರುವಂಥದ್ದಾಗಿದೆ. ಕೊನೆಯದಾಗಿ ಜ್ಞಾನೋಕ್ತಿ 28 ಅದರಲ್ಲೇನಿದೆ? ಆಶೀರ್ವಾದ ಹೊಂದಿದ ವ್ಯಕ್ತಿಯ ಮತ್ತೊಂದು ಗುರುತು. ತುಂಬ ಆಶೀರ್ವಾದ ಇರ್ತದಂತೆ ಅದರಲ್ಲಿ. ಒಂದು ಏನಂದರೆ ಶಿಷ್ಟರು ವೃದ್ಧಿಯಾಗುತ್ತಾ ಇರುವರು. ವಾವ್! ಹೌದು, ಅದು ದೇವರ ಒಂದು ಚಿತ್ತ. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಆಗ ನಿಮಗೆ ಇವುಗಳು ಕೂಡ ಅವೆಲ್ಲವೂ ಕೊಡಲಾಗ್ತದೆ ಎಂಬುದಾಗಿ ಮತ್ತಾಯ 6:33 ಬರೆದಿರುವ ಹಾಗೆ ಈ ವೃದ್ಧಿ ಅವರಿಗೆ ಲಭ್ಯವಿರುತ್ತದೆ. ಆದುದರಿಂದ ಜ್ಞಾನೋಕ್ತಿ 28ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ನಮಗೆ ಕೃಪೆ ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರ. ಜ್ಞಾನೋಕ್ತಿ 28ರಲ್ಲಿ 20 ಆಶೀರ್ವಾದಗಳನ್ನು ನೋಡಿದ್ವಿ. ಈ ಆಶೀರ್ವಾದದಲ್ಲಿ, ಈ ಗುರುತುಗಳಲ್ಲಿ ಮುಂದುವರಿಯುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.